ಕಾರ್ ಒಳಗೋವರೆಗೆ ಎಲ್ಲಿ ರಾಹುಲ್ ಗಾಂಧಿ ಹುಟ್ಟಿರೋದೆಲ್ಲಿ, ಸೋನಿಯಾ ಗಾಂಧಿ ಹುಟ್ಟಿದ್ದೆಲ್ಲಿ, ಬಳ್ಳಾರಿ ಕರ್ಕೊಂಬಂದು ನಿಲ್ಸಿದ್ರಲ್ಲ ಅವತ್ತು ಅವ್ರು ವಿದೇಶದವರು ಅಂತ ಅನ್ನಿಸ್ಲಿಲ್ವಾ ಸೋನಿಯಾ ಗಾಂಧಿ ಬಗ್ಗೆ? ನಾನಾದರೂ ಒಬ್ಬ ಕನ್ನಡಿಗ, ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿರೋನು. ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕರ್ಕೊಂಬಂದಿದ್ರಲ್ಲ, ಅಲ್ಲೇ ಕರ್ಕೊಂಬಂದಿರಾಗ ರಾಹುಲ್ ಗಾಂಧಿ ವಯನಾಡಿಗೆ ಯಾಕೆ ಹೋಗೋರು ಈಗ ಅಲ್ಲಿ ಉತ್ತರ ಪ್ರದೇಶ ಬಿಟ್ಟು? ಒಬ್ಬ ಪ್ರಧಾನಮಂತ್ರಿ 3 ಜನ ಆದವರು ಆ ಕುಟುಂಬದಲ್ಲಿ, ಆ ರಾಜ್ಯದ ಜನ ಮೂರು ಜನಕ್ಕೆ ಪ್ರಧಾನಮಂತ್ರಿ ಮಾಡಿದ್ರು. ಅಂಥ ರಾಜ್ಯನ ಬಿಟ್ಟು ಇಲ್ಲೆಲ್ಲ ಬಂದು ವಯನಾಡಿಗೆ ಯಾಕೆ ಬಂದರು? ಅಲ್ಲಿ ಹೆಗಣ ಸತ್ವಿದ್ದೈತಲ್ಲಿ, ಇಲ್ಲಿ ಯಾವುದೋ ಹಣ ಹುಡ್ಕಕ್ಕೆ ಬಂದಿದ್ದೀರಾ? ನಮ್ಮ ರಾಜಕೀಯದಲ್ಲಿ ಅವ್ರ ಭವಿಷ್ಯ ನುಡಿದಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಅವ್ರು ಜ್ಯೋತಿಷಿದ್ದಾರೆ ಅಲ್ವಾ. ಅವ್ರ ಬ್ಯಾಗ್ ತೆಗೆದುಬಿಟ್ರೆ ಒಂದು 50 ಜನದ ಇವಂಥವು ಅಸ್ಟ್ರಾಲಜಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ. ಅದರಿಂದ ಭವಿಷ್ಯದೆಲ್ಲ ಭಾಳ ರಿಸರ್ಚ್ ಮಾಡಿರ್ಬೋದು. ಅವ್ರು ರಿಸರ್ಚ್ ಮೇಲೆ ಹೇಳೋರೆ. ನಾವು ಒಂದು ರೀತಿ ರಿಸರ್ಚ್ ಮಾಡಿದ್ದೀವಿ ಜ್ಯೋತಿಷದಲ್ಲ, ರಾಜಕಾರಣದಲ್ಲಿ. ಆ ರಾಜಕಾರಣದ ರಿಸರ್ಚ್ನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗಿಯೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ರಿಸರ್ಚ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೇವೆ. ನಾನು ಹೇಳೋದಲ್ಲ ಬರೋದ, BJP ಮಂತ್ರಿಗಳ, ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳೇ ಹೇಳೋರೆ. ಎಷ್ಟು ಜನ ಹೇಳಿಲ್ಲ? ನಿಮ್ಮ ಹಾಸನದ ಉಸ್ತುವಾರಿ ಸಚಿವರೇ ಎಷ್ಟು ಸಲ ಹೇಳಿಲ್ಲ? ಅವ್ರ ಹಾಸನದ ಉಸ್ತುವಾರಿ ಸಚಿವರೇ ಹೇಳಲಿಲ್ವಾ ಭಾಳ ಬದಲಾವಣೆಗಳಾಗುತ್ತೆ ಅಂತೇಳಿ? ಅವ್ರನ್ನ ಕೇಳಿ ಯಾಕೆ ಆಗ್ಬೋದು ಅಂತೇಳಿ ಅವ್ರು ಹೇಳ್ತಾರೆ. ನೋಡಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವಾ? ಯಾರಾದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಅಂತ ಅನ್ಕೊಂಡಿದ್ರ? ಆ ಜನಗಳ ಭಾವನೆ, ಆ ಜನಗಳ ಆರೈಕೆ, ಆ ಒಳ್ಳೆ ಹೃದಯದಿಂದ ಆರೈಕೆ ಮಾಡ್ತಾರಲ್ಲ, ಆಶೀರ್ವಾದ ಮಾಡ್ತಾರಲ್ಲ, ಅದರಿಂದಲೇ ನಾನು ಮುಖ್ಯಮಂತ್ರಿ, ಯಾರಾದರೂ ತಿಳ್ಕೊಂಡಿದ್ದೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅದು 30 ಜನ ಗೆಲ್ಲಿಸ್ಕೊಂಡು ಫಸ್ಟ್ ಟೈಮ್ ಗೆದ್ದು MLA ಆಗಿ ಮುಖ್ಯಮಂತ್ರಿ ಆದ್ಮೇಲೆ ಯಾರಾದರೂ ಭವಿಷ್ಯ ಹೇಳಿದ್ರಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಅಂತ? ಜನ ಕೂಗಾರು ಹಳ್ಳಿ ಕಡೆ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅವರ ಆರೈಕೆ, ಅವರ ಒಂದು ಆಶೀರ್ವಾದ ಆಗಿದ್ದೆ. ಈಗ ಎಲ್ಲೋದ್ರೂ ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ ಜನ ಮಾತಾಡ್ತಾರೆ. ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡಿಸೋದು. ಅದರಿಂದ ಯಾರಿಗೆ ಗೊತ್ತು ಹಣೆಯಲ್ಲಿ ಬರೋ ಯಾರಿಗೇನಿದೆ ಅಂತೇಳಿ ನನ್ನ ಕೈಲಿದೆಯಾ? ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ. ಅದರಿಂದ ಇದಕ್ಕೆ ನಾನು ಮಹತ್ವ ಕೊಡೋದಿಲ್ಲ. ನಾವೆಲ್ಲ ನೋಡಾಗಿದೆ, ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ. ಪ್ರಧಾನಮಂತ್ರಿ ಸ್ಥಾನನೇ 2 ಸೆಕೆಂಡಲ್ಲಿ ಬಿಟ್ಟು ಬಂದಂಥವ್ರು ದೇವೇಗೌಡರು. ಅವ್ರ ಜಾಗದಲ್ಲಿ ಇನ್ನು ಯಾರೇ ಇದ್ದೀರೋ ಆ ಜಾಗ ಬಿಡೋರ? 5 ವರ್ಷ ಕಂಪ್ಲೀಟ್ ಮಾಡೋರು. ಈ ದೇಶದ, ಈ ರಾಜ್ಯದ ಗೌರವ ಉಳಿಸ್ಕೊಂಡು ಬಂದಂಥವ್ರು ದೇವೇಗೌಡರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.